ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 639ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ಮಹಾಕಾವ್ಯ ರಾಮಾಯಣದ 6ನೇ ಭಾಗ ಯಾವುದಂದರೆ ಯುದ್ಧಕಾಂಡದ ಬಗ್ಗೆ, ಸಂಕ್ಷಿಪ್ತವಾಗಿ ಯುದ್ಧ ಯಾಕಾಯಿತು ಅನ್ನೋದ್ರ ಬಗ್ಗೆ, ಅದರದ ಒಂದು ಎಷ್ಟು ಸರ್ಗಗಳದಾವ, ತಿರುಳೇನಿದೆ ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಮ್ಮ ಮುಂದೆ ವಿಚಾರಗಳನ್ನಿಟ್ಟೇನೆ, ಅವಲೋಕನ ಮಾಡೇನೆ. ಇನ್ನು ಈ ಭಾಗದಲ್ಲಿ ಯುದ್ಧಕಾಂಡದ ಮೊದಲೇ ಸರ್ಗ ಹೀಗೆ ಶುರುವಾಗ್ತದೆ. ಕೇಳಿ ಹನುಮಾನನ ಮಾತು, ಮೆಚ್ಚಿ ಉತ್ತರಿಸಿದ ರಾಮ ಸಂತೋಷದಿ. ಹನುಮಾನ ಮತ್ತು ಅಂಗದ ಅವನ ಬಳಗೇನಿತ್ತಲ್ಲ, ದಕ್ಷಿಣಕ್ಕೆ ಸೀತೆಯನ್ನು ಹುಡುಕಕ್ಕೆ ಹೋಗಿದ್ರು. ಹುಡುಕುವಲ್ಲಿ ಆಕೆ ವಾರ್ತೆಯನ್ನು ಪಡೆಯುವಲ್ಲಿ, ಆಕೆ ಜೀವಂತ ಇದ್ದದ್ದು ವಾರ್ತೆಯನ್ನು ತಂದು ರಾಮನಿಗೆ ಹೇಳುವಲ್ಲಿ ಯಶಸ್ವಿ ಆಗ್ತಾರೆ. ಹನುಮಾನನಿಂದ ಸೀತೆಯ ಲಂಕೆಯಲ್ಲಿ ಇರುವುದನ್ನು, ಸೀತೆಯ ವಿಚಾರಗಳನ್ನು, ಸೀತೆಯ ಕುಶಲೋಪಹಾರವನ್ನು ಎಲ್ಲ ತಿಳ್ಕೊಂಡು ರಾಮನಿಗೆ ಸಂತೋಷ ಆಗ್ತದೆ. ಪದೇ ಪದೇ ಹನುಮಾನನ ಏನು ಹೇಳಿದಳು ಸೀತೆ, ಏನು ಹೇಳಿದಳು ಸೀತೆ, ಸೀತೆ ಹೇಗೆ ಹೇಳಿದಳು ಅದೇ ಶಬ್ದಗಳಲ್ಲಿ ಅದೇ ಪದಗಳನ್ನು ಬಳಸಿ ಹೇಳು ಅಂತ ಕುತೂಹಲದಿಂದ ಕೇಳ್ತಿರ್ತಾನೆ. ಅದನ್ನೇ ಮುಂದುವರಿಸಿ ಉತ್ತರಿಸಿದ ರಾಮ ಸಂತೋಷದಿ. ಕೇಳಿದ ಹನುಮನಿಂದ ಎಲ್ಲನೂ ಹನುಮ ಸಂತೋಷದಿಂದ ಉತ್ತರಿಸ್ತಾನೆ. ಕೃತಜ್ಞತೆಗಳು ಹನುಮಾನನಿಗೆ. ನೋಡಿ, ಇದು ಭಾರತೀಯ ಸಂಸ್ಕೃತಿ ಏನಿದೆ, ಕಲ್ಚರ್ ಏನಿದೆ, ಇದು ಇವನೇ ಕಲಿಸ್ತದೆ. ದೀಸ್ ಆರ್ ದ ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು. ಯಾರು ನಮಗೆ ಉಪಕಾರ ಮಾಡಿರ್ತಾರಲ್ಲ, ಆ ಉಪಕಾರವನ್ನು ನಾವು ಸ್ಮರಣಿಸಬೇಕು. ಮನುಷ್ಯರಾದವರು ಸ್ಮರಣಿಸಬೇಕು. ಒಂದು ಗಾದೆ ಮಾತಿದೆ ನೋಡ್ರಿ, ಏನಂದ್ರೆ ನದಿ ದಾಟೋ ತನಕ ಯಾರಿಗೆ ನಾವಿಕನಿಗೆ ದೇವರಂತ ಹೋಗೋದು, ನದಿ ದಾಟಿದ ನಂತರ ನಾವಿಕನ ಮಿಂದ ಅಂತ ಹೇಳ್ತಾರೆ. ನಡೆಯೋ ನಿಂದೇನಂತ. ಈ ಜನ ಭಾಳಿದೆ. ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬರೋ ತನಕ ಸಮಾಜವನ್ನು ಏನಿಯಾಗಿ ಬಳಸುವಂತ ಹೋಗ್ತಾರೆ. ಸಣ್ಣ ಸಣ್ಣ ಮಂದಿನೂ ಬಳಸುವಂತ ಹೋಗ್ತಾರೆ. ಹೇಗೆ ಎತ್ತರಕ್ಕೆ ಬೆಳೀತಾ ಹೋಗ್ತಾರಲ್ಲ, ಕೆಳಗಡೆಗೆ ಅವ್ರಿಗೆ ಬೆಳಿಲಿಕ್ಕೆ ಏನು ಅವಕಾಶ ಮಾಡಿ ಕೊಟ್ಟಿರ್ತಾರಲ್ಲ, ಅವ್ರನ್ನೆಲ್ಲನೂ ಒದ್ಕೊಂತ ಹೋಗಿಬಿಡ್ತಾರೆ. ಅವ್ರು ಬಿಡ್ತಾರೆ. ಅವ್ರು ಯಾಕೆ ಬಿಟ್ಬಿಡ್ತಾರಂದರೆ, ಮತ್ತು ಇವರು ಬೆನ್ನು ಹತ್ತಾರೆ, ಏನು ಅಧಿಕಾರ ಕೇಳ್ಯಾರ, ದುಡ್ಡು ಕೇಳ್ಯಾರ, ಏನು ಈ ಸಂಪರ್ಕಗಳು ಬೇಡ, ಯಾರನ್ನು ಎಷ್ಟು ಉಪಯೋಗ ಮಾಡ್ಕೋಬೇಕೋ ಅಷ್ಟು ಉಪಯೋಗ ಮಾಡ್ಕೊಳ್ಳೋದು, ಅಲ್ಲಿಗೆ ಬಿಟ್ಟುಬಿಡೋದು. ಇದು ಗ್ರೌಂಡ್ ರಿಯಾಲಿಟಿ ಇದೆ. ಇವತ್ತಿನ ನಾವು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ, ಆ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಪಾತ್ರಧಾರಿಗಳದಾರ, ಏನೇನು ಜನಪ್ರತಿನಿಧಿಗಳದಾರ, MLA ಆಗಿರ್ಬೋದು, MP ಆಗಿರ್ಬೋದು, ಯಾರು ಇರ್ತಾರಲ್ಲ ಪ್ರತಿನಿಧಿಗಳಂತ ಕರಿತೇವೆ, ಅವರೆಲ್ಲ ಮಾಡುತ್ತಿರ್ಬೋದು ಇದೇ ಸರ್ವಸಾಮಾನ್ಯ ಆಗಿಬಿಟ್ಟದೆ. ಇದು ಮುಂದೆ ಬರೋ ತನಕ ಕೆಲವೊಂದು ಮಂದಿನ ತಗೊಳ್ಳೋದು, ಮುಂದೆ ಹೆಂಗೆ ಹೋಗ್ತೀರಿ ಹಂಗೆ ಅವ್ರನ್ನ ಕೆಳಗೆ ದಬ್ಬತಾ ಹೋಗಿಬಿಡೋದು. ಕೃತಜ್ಞತೆ ಅಂತ ತಪ್ಪಿ ಹೇಳೋದಿಲ್ಲ. ಅವರು ಆರಿಸಿ ಬಂದ ನಂತರ, ಆಯ್ತಪ್ಪ ನೀವೆಲ್ಲ ಮತ ಹಾಕಿರಿ, ನಾನು ಆರಿಸಿ ಬಂದೆ, ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ನಾನು ನಿಮ್ಮ ಸೇವಕನಾಗಿ ದುಡಿತೀನಿ ಅಂತ ಯಾರೂ ಭಾಷೆಯಿಂದ ಹೇಳಕ್ಕೆ ಹೋಗೋದಿಲ್ಲ. ಇಲೆಕ್ಷನ್ ರಿಸಲ್ಟ್ ಬಂದ ನಂತರ ನೀವೇ ನಮಗೆ ಪುಕಟ್ ಹಾಕಿರಿ, ಮತ್ತು ಅದು ಅಷ್ಟು ಸತ್ಯ ಇದೆ. ದುಡ್ಡು ತೊಗೊಂಡು ಹಾಕಿರಲ್ಲೇ, ನಿಮ್ಗೆ ನಾವು ಶೆರೆ ಕುಡಿಸಿದ್ದೇವೆ, ದುಡ್ಡು ಕೊಟ್ಟಿದ್ದೇವೆ, ಏನೆಲ್ಲ ತಿಂದ್ರೆ ನೀವು, ನಿಮ್ಮನ್ನು ಗಾಡಿ ಕರೆಸಿ ತಂದು ಓಟ್ ಹಾಕ್ಸ್ಕೊಂಡೇವೆ, ನಾವು ಓಟ್ ಲಿಸ್ಟ್ ಹಾಕ್ಸಕ್ಕೆ ನಿಮ್ಮನ್ನು ನಾವು ಹಾಕಿದ್ದೀವಿ. ಅವ್ರು ಹೇಳ್ತಾರೆ, ನೀವೇನು ಉಪಕಾರಕ್ಕಲ್ಲ, ನೀವು ನಮ್ಮ ಕಡೆಯಿಂದ ತೊಂದರೆ, ನಮಗೆ ನೀವು ಹಾಕಿದಿರಿ, ಎಲ್ಲಿ ಉಪಕಾರದ ಮಾತು ಬಣ್ಣು ಅಂತ ಇದನ್ನು ಅವ್ರ ಬಾಯಿಂದ, ಭಾಳಷ್ಟು ಜನರ ಬಾಯಿಂದ ಇದು ಬರ್ತಿದೆ. ಅದಕ್ಕೆ ಇಲ್ಲಿ ಕೃತಜ್ಞೆ ಸಲ್ಲಿಸುವಂಥ ಸಂಪ್ರದಾಯ, ಭಾರತೀಯ ಸಂಪ್ರದಾಯ ಇತ್ತೀಚೆಗೆ ಮಂಗಮಾಯವಾಗ್ತಾ ಇದೆ. ಆದರೆ ಎಲ್ಲಿ ಸನಾತನ ಮೌಲ್ಯಗಳನ್ನು ಯಾರು ಇನ್ನೂ ಪಾಲಿಸ್ಕೊಂಡು ಹೊಂಟಾರ ನೋಡಿ. ಈ ದೇಶದ ಸಾಮಾಜಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಹೆಚ್ಚಾಗಿ
ಬದುಕುವುದು ಪಾಠ ಮಾಡುವುದು ಎಲ್ಲಿ ಅಂದ್ರೆ ಮನೆಯ ಅಡುಗೆ ಮನೆಯಲ್ಲಿ. ಅದರ ಟೀಚರ್ ಯಾರಂದರೆ ಹೆಣ್ಣು ಮಗಳು. ಈ ಪರಂಪರೆಯನ್ನು ಕಲಿಸೋಳು ಅವಳೇ. ಗಂಡು ಮಗ ಆಗಲಿ ಹೆಣ್ಣು ಮಗಳಾಗಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಕೊಡೋಳ ತಂದೆಗಿಂತ ಮಗಳೇನೆ. ಯಾಕಂದ್ರೆ ತಂದೆಗೆ 108 ಕೆಲಸ ಇರ್ತಾವ, ಹೋಗ್ತಿರ್ತಾರೆ, ಅವರು ಪದೇ ಪದೇ ಹೇಳ್ತಿರ್ತಾರೆ. ಆದರೂ ಕೂಡ ಮಕ್ಕಳನ್ನು ತಿದ್ದವಳು ಯಾರಂದರೆ ತಾಯಿ. ಅದಕ್ಕೆ ಭಾರತೀಯ ಸಂಸ್ಕೃತಿ ಇವತ್ತಿನ ತನಕ ಜೀವಂತವಾಗಿ ಬರಬೇಕಾಗಿತ್ತಂದ್ರೆ ಇದಕ್ಕೆ ಒಂದೇ ಕಾರಣ ಯಾರಂದರೆ ಆ ತಾಯಿ, ಸ್ತ್ರೀ, ಹೆಣ್ಣಿನಿಂದಾಗಿ ಇದು ಬರ್ತಾ ಇದೆ. ಅದಕ್ಕೆ ಕ್ಷಣ ಕ್ಷಣಕ್ಕೂ ನಾವು ಈ ಎಲ್ಲ ಕೊಟ್ಟಂಥ ಮೌಲ್ಯಗಳನ್ನು ಕೊಟ್ಟಂಥ ತಾಯಿಗೆ, ಸ್ತ್ರೀಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆ ಒಂದು ಪರಂಪರೆ ಏನಿದೆಯಲ್ಲ ಅದು ನಮಗೆ ಬಂದದ್ದು ಅವಳಿಂದ ಮಾತ್ರ. ಅದಕ್ಕೆ ಇಲ್ಲಿ ನಾವು ಏನು ಕಲಿಬೇಕಂದ್ರೆ, ನಮಗೆ ಯಾರಾದರೂ ಯಾವುದೇ ರೀತಿಯಿಂದ ಸಹಾಯ ಮಾಡಿದ್ದರೆ, ಉಪಕಾರ ಮಾಡಿದ್ದರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸು. ಒಂದು ವೇಳೆ ಕೃತಜ್ಞತೆ ಸಲ್ಲಿಸುವಂಥ ಮಾನಸಿಕ ಸ್ಥಿತಿ ನಿಮ್ಮದು ಆಗಿರಲಿಲ್ಲ ಅಂದ್ರೆ ಅವ್ರಿಗೆ ನೀವು ಕೃತಜ್ಞರಾಗಬೇಡಿ. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೂ, ಆಗ ಮಾಡುವಂಥ ಮನಸ್ಸು ಇರಲಿಲ್ಲ ಅಂದರೂ ಸಹಿತ ಅವರಿಗೆ ಅಪಚಾರ ಮಾಡಬೇಡಿ. ಒಳ್ಳೇದು ಮಾಡೋಕ್ಕೆ ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ. ಕೆಟ್ಟದ್ದನ್ನು ಮಾತ್ರ ಸಮಾಜದಾಗ ಮಾಡೋಕ್ಕೆ ಹೋಗ್ಬಿಡಿ. ಈ ಮೌಲ್ಯಗಳನ್ನು ಈ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತಗಳು ನಮಗೆ ಪಾಠ ಹೇಳ್ತಾವ. ಇವನ್ನು ನಾವು ಯಾವ ಸ್ಕೂಲ್ದ ಕಟ್ಟಡದಲ್ಲಿ ಆಯಿತು, ಕಾಲೇಜ್ ಕಟ್ಟಡಗಳಲ್ಲಿ ಆಯಿತು, ಕ್ಲಾಸ್ ರೂಮ್ಗಳಲ್ಲಿ ಆಯಿತು ಕಲ್ತಿಲ್ಲ. ಇದನ್ನು ತಂದೆ ತಾಯಿಯಿಂದ ಕಲ್ತಿರ್ತೇವೆ. ಇಂಟ್ರೆಸ್ಟ್ ತೊಗೊಂಡು, ಆಸಕ್ತಿ ತೊಗೊಂಡು, ಎಲ್ಲೆಲ್ಲಿ ಇದು ಜ್ಞಾನದ ಭಂಡಾರ ಇದೆ ಅದನ್ನು ಹುಡುಕೊಂಡು ಹೋಗಿ ಅದನ್ನು ಓದಿದಾಗ ನಮಗೆ ಈ ಜ್ಞಾನ ಬರ್ತಿದ್ದು, ಇಲ್ಲದ್ರೆ ಬರುವುದಿಲ್ಲ. ಅದಕ್ಕೆ ರಾಮ ಏನು ಮಾಡ್ತಾನೆ, ಮೊದಲು ಕೃತಜ್ಞತೆಗಳನ್ನು ಹನುಮಾನನಿಗೆ ಸಲ್ಲಿಸ್ತಾನೆ. ಕನಸಿನಲ್ಲೂ ಸಾಧಿಸದ ದುರ್ಲಭ ಕಾರ್ಯ ಸಾಧಿಸಿದಿ. ಕೃತಜ್ಞತೆ ಯಾಕೆ ಹೇಳ್ತಾನಂದ್ರೆ, ನೋಡಪ್ಪ, ಕನಸಿನಾಗೂ ಸಾಧ್ಯವಿಲ್ಲದಂಥ ಕೆಲಸ ಇದು. 100 ಯೋಜನೆ ವಿಸ್ತಾರವಾದಂಥ ಸಮುದ್ರವನ್ನು ದಾಟಿ ರಾಕ್ಷಸರ ಮಧ್ಯೆ ಹೋಗಿ ಸೀತೆಯನ್ನು ಗುರುತಿಸಿ ಬಂದು ಇಲ್ಲಿ ತನಕ ಜೀವಂತ ಈ ವಾರ್ತೆಯನ್ನು ಮುಟ್ಟಿಸುವ ಕೆಲಸ ಕನಸಿನಾಗೂ ಸಾಧ್ಯ ಇಲ್ಲ ಇದು. ಅಂತಹ ಕೆಲಸವನ್ನು ನೀನು ಮಾಡಿ ಬಂದಿದ್ದೀಯಾ. ಗರುಡ, ವಾಯುದೇವ, ಹನುಮಾನ ಹೊರತು ದಾಟಲು ಸಮುದ್ರ ಸಾಧ್ಯವಿಲ್ಲ ಯಾರಿಗೂ. ಆ ವಿಶಾಲವಾದ ಸಮುದ್ರವನ್ನು ದಾಟಲಿಕ್ಕೆ 3 ಮಾತ್ರ ಸಾಧ್ಯ. ಒಂದು ವಾಯುದೇವನಿಗೆ, ಗಾಳಿಗೆ ಸಾಧ್ಯ. 2ನೇದು ಗರುಡ ಪಕ್ಷಿಗೆ ಸಾಧ್ಯ. 3ನೇದಪ್ಪ ಅಂದ್ರೆ ನಿನಗೊಬ್ಬಗೆ ಮಾತ್ರ ಸಾಧ್ಯವಿದೆ. ಅಂತ ಅಸಾಧ್ಯ ಕೆಲಸವನ್ನು ನೀನು ಮಾಡಿದೀಯಾ, ಸಾಧ್ಯ ಮಾಡಿಸಿ ತೋರಿಸಿದೀಯಾ. ದೇವ, ದಾನವ, ಯಕ್ಷ, ಗಂಧರ್ವ, ರಾಕ್ಷಸ ಭೇದಿಸಿದ ರಾವಣ ಲಂಕೆಯಲ್ಲಿ ಒಬ್ಬಂಟಿಗನೇ ಪ್ರವೇಶಿಸಿ ಜೀವಂತ ಮರಳುವುದು ಸಾಧ್ಯ ಯಾರಿಗೆ? ನೋಡಿ, ವಾಲ್ಮೀಕಿಯವರ ಹೇಳ್ತಾರೆ, ಇಲ್ಲಿ ಪ್ರಭೇದಗಳನ್ನು ತರ್ತಾರ. ದೇವ ಒಂದು ಪ್ರಭೇದ, ಇದು ಮನುಷ್ಯನ ಪ್ರಭೇದಗಳು. ಉದಾಹರಣೆಗೆ ಒಂದು ಬೇವಿನ ಮರ ತೋಡ್ರಿ, ನಾವು ಎಲ್ಲಕ್ಕೂ ಬೇವಿನ ಮರನ ಅಂತೂ ಬೇವಿನ ಮರದಾಗ ಪ್ರಭೇದಗಳಿವೆ, ಬೇರೆ ಬೇರೆ ಜಾತಿಗಳಿವೆ. ಕರಿಬೇವು ಅಂತೀವಲ್ಲ, ಕರಿಬೇವು ಬೇವಿನ ಜಾತಿನ. ಬೇವು ಅದು ಮ್ಯಾಚಸ್ಟಿಕ್ ಮಾಡುವಂಥ 108 ಇದನ್ನು ಹೆಬ್ಬೇವು ಅಂತ ಕರಿತೇವೆ, ಕರಿಬೇವು ಅಂತ ಕರಿತೇವೆ, ಬೇವು. ಇದೇ ಪ್ರಕಾರ ಪಕ್ಷಿ ಪ್ರಾಣಿಗಳಲ್ಲಿ ಕೂಡ ಪ್ರಭೇದಗಳಿವೆ. ಗುಬ್ಬಿಗಳಲ್ಲಿ ಒಂದೇ ಪ್ರಕಾರ ಇರೋದಿಲ್ಲ, ಅಲ್ಲಿ ನಾವು ಹಲವಾರು ಪ್ರಕಾರದ ಗುಬ್ಬಿಗಳನ್ನು ಕಾಣಿಸ್ತೇವೆ, ಕಾಯಿಗಳನ್ನು ಕಾಣಿಸ್ತೇವೆ, ಹುಲಿಗಳನ್ನು ಕಾಣ್ತೇವೆ, ಚಿರತೆಗಳನ್ನು ಕಾಣ್ತೇವೆ. ಒಂದೇ ಪ್ರಭೇದ ಇಲ್ಲ, ಪ್ರಭೇದ ಭಾಳಷ್ಟಿವೆ. ನಾಯಿಗಳಲ್ಲಿ ಪ್ರಭೇದಗಳಿವೆ. ಹಂಗೆ ಮನುಷ್ಯನಲ್ಲಿಯ ಪ್ರಭೇದಗಳನ್ನು ವಾಲ್ಮೀಕಿಯವರ ಈ ರೀತಿಯಾಗಿ ಗುರುತಿಸ್ತಾರೆ. ಒಂದು ದೇವರು, ದೇವತೆಗಳನ್ನು ನಗರಗಳಲ್ಲಿ ವಾಸಿಸುವಂಥ ಜನ. ದಾನವರು, ದೈತ್ಯ ಕಾಯ್ದ ಜನ. ಇದು ಇವರು ಎಲ್ಲಿಪ್ಪ ಅಂದ್ರೆ ಗೊಡ್ದಾಗ ಮತ್ತು ಗವಿಗಳಲ್ಲಿ ವಾಸಿಸುವಂಥ ಜನ. ಯಕ್ಷರು, ನೀರು ಎಲ್ಲಿದೆ ಹೆಚ್ಚು ಕಡಿಮೆ ಯಕ್ಷರು ಹಿಮಾಲಯ ಪರ್ವತಗಳಲ್ಲಿ ವಾಸಿಸುವಂಥ ಜನರಿಗೆ ಯಕ್ಷರಂತ ಕರೀತಾರೆ. ಎಲ್ಲಿ ನೀರು ಸಮೃದ್ಧಿಯಾಗಿರೋ, ಇದು ನೀರು ಜಲ ಸಂಪತ್ತನ್ನು ರಕ್ಷಿಸುವಂಥ ಜನ, ಇವ್ರಿಗೆ ಯಕ್ಷರಂತ ಕರೀತಾರೆ. ಗಂಧರ್ವರು, ಇವರು ನಾವು ಇವತ್ತಿನ ನೋಡ್ಬೇಕಾದ್ರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡುವಂಥ ಜನ. ಇದು ಯಾವಾಗಲೂ ವೇಷಭೂಷಣಕ್ಕೆ, ಆಭರಣಕ್ಕೆ
ಇವಕ್ಕೆಲ್ಲ ಕೊಡುವಂಥ ಜನ ಇದು ಗಂಧರ್ವರು. ರಾಕ್ಷಸರು ಅರಣ್ಯಗಳನ್ನು ರಕ್ಷಿಸಿಕೊಂಡು ಹೋಗುವಂಥ ಇವೆಲ್ಲ ಪ್ರಭೇದಗಳು. ಇವರು ಯಾರಿಗೋ ರಾವಣನ ಲಂಕೆಯಲ್ಲಿ ಒಬ್ಬಂಟಿಗರಾಗಿ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಇವರು ಯಾರಿಗೂ ಸಾಧ್ಯ ಇಲ್ಲ. ಪ್ರವೇಶಿಸೋದು ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ಮತ್ತು ಜೀವಂತವಾಗಿ ಬರೋದು ಸಾಧ್ಯ ಇಲ್ಲ. ಅಂಥ ಕೆಲಸವನ್ನು ಹನುಮಾನ ಮಾಡಿದಾನ. ಅದಕ್ಕೆ ಅವನಿಗೆ ಮೊದಲು ಪ್ರಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ ರಾಮ ಹೇಳ್ತಾನೆ. ಇದೇ ರೀತಿಯಾಗಿ ರಾಮ ಮತ್ತು ಯಾವ ಆಲೋಚನೆಗಳನ್ನು ವಿಚಾರಗಳನ್ನು ಮಂಡಿಸ್ತಾನೆ, ಮತ್ತೇನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.